ನಮಸ್ಕಾರ ಎಲ್ಲರಿಗೂ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಕಂಪನಿಗಳು ಬಂದು ಲಿಸ್ಟ್ ಆಗುತ್ತೆ ಅನ್ನೋ ಒಂದು ಬ್ರೀಫ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರತ್ತಿ ನಾನು ಏನಂತ ಹೇಳಿದೆ ನಿಮಗೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಯಾವ ರೀತಿ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ಗೆ ಬಂದು ಲಿಸ್ಟ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಆಗಿ ನಿಮಗೆ ನಾನು ಹೇಳಿದ್ದೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಯಾಕೆ ಕಂಪ್ನಿಗಳು ಬರುತ್ತೆ ಅನ್ನೋಕ್ಕೆ ಉದಾಹರಣೆಗಳು ಸಮೇತ ನಿಮ್ಗೆ ಹೇಳಿದ್ದೀನಿ. ಈಗ ಹೆಂಗೆ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗುತ್ತೆ ಇದನ್ನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಸೊ ಇದಕ್ಕೆ ಫಸ್ಟ್ ಕಂಪ್ನಿ ಏನು ಮಾಡಬೇಕು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಜಸ್ಟ್ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಲೈಟಾಗಿ ನೋಡಿ, ಇಲ್ಲಿ ಹೇಳ್ತೀನಿ. ಸೊ ಹೌ ಟು ರಿಜಿಸ್ಟರ್ ಕಂಪನಿ ಇನ್ ಐ ಪಿ ಒ ಬಗ್ಗೆ ಹೇಳ್ತೀನಿ. ಅದೇ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಬರೋದಂತೇಳಿ, ಮೊದಲನೇದಾಗಿ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಅವರು ಒಬ್ಬರು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೈರ್ ಮಾಡಬೇಕು. ಏನು ಹೇಳಿ? ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಮೊದಲನೇದಾಗಿ ಅವ್ರು ಏನು ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೈರ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿದು ಅರ್ಥ ಏನಂತ ಹೇಳ್ತೀನಿ ಅಂದರೆ, ಇವರು ಐ ಪಿ ಒಗೆ ಸ್ಟಾಕ್ನ ರಿಜಿಸ್ಟರ್ ಮಾಡಬೇಕಲ್ವಾ, ಆ ಪ್ರೊಸೀಜರ್ ಬಗ್ಗೆ ಇವರು ಕಂಪ್ಲೀಟ್ ಆಗಿ ಗೈಡೆನ್ಸ್ ಕೊಡ್ತಾರೆ. ಇವರು ಯಾರಿಗೆ ಯಾವ ಕಂಪ್ನಿ ಲಿಸ್ಟ್ ಆಗುತ್ತೋ ಸ್ಟಾಕ್ ಮಾರ್ಕೆಟ್ಗೆ, ಅವರು ಅಂದರೆ ಅವ್ರಿಗೆ ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನು ಕೊಡುತ್ತೆ, ಕಂಪ್ಲೀಟ್ ಗೈಡೆನ್ಸ್ ಕೊಡುತ್ತೆ, ಪ್ರೊಸೀಜರ್ ಏನು ಆಯ್ತಾ ಅಂತೇಳಿ. ಇದು ಒಂದು ಪಾರ್ಟ್ ಅಷ್ಟೇ. ಬಟ್ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಅವ್ರು ಏನು ಮಾಡಬೇಕು, ಅವ್ರ ಕಂಪ್ನಿ ಶೇರ್ಸ್ನ ಮಾರಬೇಕಲ್ವಾ. ಸೊ ಮಾರ್ಬೇಕಂತ ಹೇಳಿದ್ರೆ ಫಸ್ಟ್ ಅವ್ರ ಹತ್ರ ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅಂತ, ಯಾರ ಹತ್ರ ಪರ್ಮಿಷನ್ ತಗೋಬೇಕಂದ್ರೆ ಸೆಬಿ ಹತ್ರ ಪರ್ಮಿಷನ್ ತಗೋಬೇಕು. ಸೆಬಿ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇವ್ರ ಹತ್ರ ಪರ್ಮಿಷನ್ ತಗೋಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ನಾನು ನನ್ನ ಕಂಪ್ನಿ ಶೇರ್ಸ್ನ ಮಾರ್ತೀನಿ ಅಂತ. ಸೊ ಫಸ್ಟು ಸ್ಟಾಕ್ನ ಕಂಪ್ನಿದು ಸ್ಟಾಕ್ಸ್ ಅಥವಾ ಶೇರ್ಸ್ನ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಮಾರಬೇಕಂತ ಹೇಳಿದ್ರೆ ಪರ್ಮಿಷನ್ನ ಸೆಬಿ ಹತ್ರ ತಗೋಬೇಕು. ಬಟ್ ಏನು ಪ್ರೋಸೆಸ್ ಅದು, ಏನು ಮಾರಕ್ಕೆ ಬಂದಿದ್ದೀರಿ, ಹೆಂಗೆ ಮಾರಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ, ನೀವು IPO ಲಾಂಚ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೈರ್ ಮಾಡೋದ್ರ ಜೊತೆಗೆ ನೀವೇನು ಮಾಡಬೇಕು, IPO ಲಾಂಚ್ ಮಾಡೋಕ್ಕೆ ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ನಿಮ್ದು ಒಂದು ದೊಡ್ಡ ಕಂಪ್ನಿ ಸರ್, ಇದು ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗಬೇಕಂದ್ರೆ ಇಷ್ಟು ದೊಡ್ಡ ಕಂಪ್ನಿನೇ ಆಗಿರಬೇಕಾ, ಇಷ್ಟು ಮಾರ್ಕೆಟ್ ಕ್ಯಾಪ್ ಇರಬೇಕಾ, ಅದು ಆ ಥರ ಏನು ಮೆಜಾರಿಟಿ ನಾನು ಕಂಡಂಗೆ ಇಲ್ಲ. ಸೊ ಕೆಲವೊಮ್ಮೆ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ಲಿಸ್ಟ್ ಆಗಿದೆ. ರೀಸೆಂಟಾಗಿ ಹೇಳ್ಬೇಕಂದ್ರೆ ಬಾಸ್ ಪ್ಯಾಕಿಂಗ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಜಸ್ಟ್ ಒಂದು 8 ಕೋಟಿ ಮಾರ್ಕೆಟ್ ಕ್ಯಾಪ್ ಬೇಕಂತೇಳಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಲಿಸ್ಟ್ ಆಗೋದು ಅದೆಲ್ಲ ಹೇಳ್ತೀನಿ. ಮಿನಿಮಮ್ ಅದೇ ಒಂದು 50-100 ಕ್ರೋರ್ಸ್ ಇರೋ ಕಂಪ್ನಿನ ಮ್ಯಾಕ್ಸಿಮಮ್ ಒಂದು ರಿಜಿಸ್ಟರ್ ಮಾಡೋಕ್ಕೆ ಅವಕಾಶಗಳನ್ನ ಕೊಡ್ತಾರೆ. ಸೊ ಪರ್ಮಿಷನ್ ಯಾರ ಹತ್ರ ತಗೋಬೇಕಂದ್ರೆ ಸೆಬಿ ಹತ್ರ ಪರ್ಮಿಷನ್ ತಗೋಬೇಕು. ನಾನು ನನ್ನ ಕಂಪ್ನಿನ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಮಾಡ್ತೀನಿ ಇಂದ ಪ್ರೋಸೆಸ್ ಅಂದರೆ ಲಿಸ್ಟ್ ಮಾಡ್ತೀನಿ ಅನ್ನೋದ್ರ ಅರ್ಥ ಹೇಳಿ, ನಾನು ನನ್ನ ಕಂಪ್ನಿ IPOನ ಲಾಂಚ್ ಮಾಡ್ತೀನಿ. IPO ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಅರ್ಥ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಪಬ್ಲಿಕ್ಗೆ ನೀವು ಆಫರ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಶೇರ್ಸ್ನ ಮಾರ್ತಿದ್ದಲ್ವಾ, ಜನಕ್ಕೆ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು, ಪಬ್ಲಿಕ್ಗೆ ಶೇರ್ಸ್ನ ಆಫರಿಂಗ್ ಮಾಡಬೇಕು. ಸೊ ನಾನು ನನ್ನ ಕಂಪ್ನಿ ಶೇರ್ಸ್ನ ಮಾರ್ತಾ ಇದ್ದೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟು ಸೆಬಿಯಲ್ಲಿ ಅವ್ರು ಹೋಗಿ ಪರ್ಮಿಷನ್ ತಗೋಬೇಕು. ಇನ್ನೊಂದು, ಸೆಬಿ ಕೇಳಿದ ತಕ್ಷಣ ಪರ್ಮಿಷನ್ ಕೊಡುತ್ತಾ? ನಿಜವಾಗ್ಲೂ ಕೊಡಲ್ಲ. ಯಾಕೆ ಕೊಡಲ್ಲ ಅನ್ನೋದಕ್ಕೂ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸೊ ಸೆಬಿ ಒಂದು ಕಂಪ್ನಿ ಲಾಂಚ್ ಆಗಬೇಕಂದ್ರೆ ಮಿನಿಮಮ್ ಒಂದು 2 to 3 years ಆದರೂ ಆಟಾಡಿಸುತ್ತೆ. 2 to 3 years ಆದರೂ ಏನು ಮಾಡುತ್ತೆ, ಆ ಕಂಪ್ನಿ ಅವ್ರಿಗೆ ಆಟಾಡಿಸುತ್ತೆ. ರೀಸನ್ ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಆ ಕಂಪ್ನಿದು ವಿಷನ್ ಇದೆಲ್ಲ ಗೊತ್ತಿರಬೇಕು. ವಿಷನ್ ಅಂದರೆ ಅವ್ರು ಏನು ಗುರಿ, ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ, ಇದೆಲ್ಲ ತಿಳ್ಕೋಬೇಕು ಅವರು. ಸೊ ಸುಮ್ಮನೆ ಅವರು ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗಕ್ಕೆ ಬಿಟ್ಬಿಟ್ರೆ ನಾಳೆ ದಿನ ಕಂಪ್ನಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಬಂಡವಾಳ ಹೂಡಿಕೆ ಮಾಡಿರೋರು ನೀವೆಲ್ಲ ಜನ ಏನಾಗಬೇಕು,
ನೀವು ಕಂಪ್ನಿನ ಬೈಕೊಳ್ಳಲ್ಲ, ಡೈರೆಕ್ಟಾಗಿ ಗೌರ್ಮೆಂಟ್ನ ಬೈಕೊಂತೀರ, ಸೆಬಿನ ಬೈಕೊಂತೀರ. ಅದಕ್ಕೆ ಏನು ಮಾಡ್ತಾರೆ ಸೆಬಿ, ಮತ್ತೆ ಅವ್ರನ್ನ ಒಂದು ಬಿಡ್ತಾರೆ ಒಂದು 2-3 ವರ್ಷ, ಅವ್ರು ಅದೇ ಪ್ರೋಗ್ರೆಸ್ ಇದೆಯಾ, ಅದೇ ಥರ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರಾ, ಬ್ಯಾಲೆನ್ಸ್ ಶೀಟ್ ಪೋರ್ಟ್ಫೋಲಿಯೋ ಎಲ್ಲ ಚೆನ್ನಾಗಿದೆಯಾ ಇದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಸ್ಟಾಕ್ ಮಾರ್ಕೆಟಿಗೆ ಒಂದು ಕಂಪ್ನಿ ರಿಜಿಸ್ಟರ್ ಆಗಬೇಕಂದ್ರೆ ಮಿನಿಮಮ್ ಒಂದು 5-10 ಇಯರ್ಸ್, ಒಂದು 5ರಿಂದ 10 ವರ್ಷ ಬಿಸ್ನೆಸ್ ಚೆನ್ನಾಗಿ ಮಾಡಿರ್ಬೇಕು ಅವರು. ಪ್ರೀವಿಯಸ್ಸು ಚೆನ್ನಾಗಿ ಒಂದು 5-10 ವರ್ಷ ಅವರು ಚೆನ್ನಾಗಿ ಬಿಸ್ನೆಸ್ ಮಾಡಿ ಒಳ್ಳೆ ಲಾಭ ಮಾಡಿರಬೇಕು, ಒಳ್ಳೆ ಎಂಪ್ಲಾಯೀಸ್ ಇರಬೇಕು, ಇಷ್ಟೆಲ್ಲ ಕೌಂಟ್ ಕೊಡಬೇಕು ಅವರಿಗೆ. ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಜ್ ಬಗ್ಗೆ ಹೇಳ್ತಿದ್ದೀನಿ ನಿಮಗೆ. ಇಷ್ಟೆಲ್ಲ ನಂದು ಚೆನ್ನಾಗಿ ಕಂಪ್ನಿಗಳು ನಡೀತಾ ಇದೆ, ಎಕ್ಸ್ಟ್ರಾ ಬಿಸ್ನೆಸ್ ನಾನು ಮಾಡಬೇಕು, ಎಕ್ಸ್ಟ್ರಾ ಜನರೇಟ್ ಮಾಡಬೇಕು ನಾನು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಸೆಬಿ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಕಂಪ್ನಿ ಶೇರ್ಸ್ಗಳನ್ನ IPO ಮೂಲಕ ಮಾರಕ್ಕೆ ಬರ್ತಾರೆ. ಅದೇ ಹೊಸ್ದಾಗಿ ಬಂದಾಗ ಅದೇ ಒಂದು 2 to 3 ಇಯರ್ಸ್ ಅಂತೂ ಮಿನಿಮಮ್ ಆಟಾಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಉದಾಹರಣೆ ಕೊಟ್ಟಿದ್ದೀನಿ, ಕಾರಣನೂ ಕೊಟ್ಟಿದ್ದೀನಿ. ಅವರು ಬಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಹೂಡಿಕೆ ಮಾಡಿರೋ ಜನಕ್ಕೆಲ್ಲ ಏನಾಗುತ್ತೆ, ಲಾಸ್ ಆಗಿಬಿಡುತ್ತೆ. ಮತ್ತೆ ಅದೇ ಪ್ರೋಗ್ರೆಸ್ಸಲ್ಲಿ ಇದ್ದಾರಾ, ಅದೇ ಥರ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಕಾರಣದಲ್ಲಿ ಆಮೇಲೆ ಲಿಸ್ಟಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ನೀವು ಒಂದು ಬಟ್ಟೆ ವ್ಯಾಪಾರಿ ಥರ ತಿಳ್ಕೊಳ್ಳಿ, ಬಟ್ಟೆ ವ್ಯಾಪಾರಿ. ನಿಮಗೆ ಯಶವಂತಪುರ ಮತ್ತು ಮೆಜೆಸ್ಟಿಕ್ಕು, ಕೇರ್ಪುರಮ್ಮು ಈ ಥರ ಎಲ್ಲ ಜಾಗದ ಹೆಸರು ಕೇಳಿರ್ತೀರ. ಇದೆಲ್ಲ ಏನು ಹೇಳಿ ಅರ್ಥ? ಸೊ ನಾನೇನು ಹೇಳ್ತಿದ್ದೀನಿ, ಯಶವಂತಪುರ, ಮೆಜೆಸ್ಟಿಕ್, ಕೇರ್ಪುರ ಈ ಥರ ಎಲ್ಲ ಜಾಗ ಕೇಳಿರ್ತೀರ ಹೆಸರು. ಏನಿದು? ಇದೆಲ್ಲ ಸಂತೆಗಳೇ. ಹೇಳ್ಬೇಕಂದ್ರೆ ರಿಯಲಿ ಹೇಳ್ಬೇಕಂದ್ರೆ ಸಂತೆ. ನಾನು ಅದೇ ನಿಮ್ಮನ್ನ ಬಟ್ಟೆ ವ್ಯಾಪಾರಿಗೆ ಆ ಥರ ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ನೀವೊಂದು ಬಟ್ಟೆ ವ್ಯಾಪಾರ ಮಾಡಬೇಕು, ಮೀನ್ಸ್ ಅದೇ ನಿಮ್ಮ ಕಂಪ್ನಿ IPO ಶೇರ್ಸ್ಗಳನ್ನ ಮಾರಬೇಕು ಹಂಗೆ ತಿಳ್ಕೊಳ್ಳಿ. ನೀವೊಂದು ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಹೋಗ್ತಿದ್ದೀರಾ, ಸುಮ್ಮನೆ ಎಲ್ಲಂದ್ರಲ್ಲಿ ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾರ್ಬಿಡೋಕ್ಕಾಗುತ್ತಾ ನೀವು? ಆಗಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೆ ಪ್ರಾಪರಾಗಿ ಫಸ್ಟ್ ನಿಮ್ಗೊಂದು ಮಾರ್ಕೆಟ್ ಬೇಕು. ಮಾರ್ಕೆಟ್ ಯಾವ್ದು? ಇವಾಗ ಯಶವಂತಪುರ, ಮೆಜೆಸ್ಟಿಕ್ಕು, ಕೇರ್ಪುರನು ಆ ಥರ ಅಂದ್ಕೊಳ್ಳಿ. ಅದೇ ಥರ ಮಾರ್ಕೆಟಲ್ಲಿ ಬಂದರೆ ಯಾವುದು ಅಂತ ಹೇಳ್ತೀನಿ, NSE BSE ಬರುತ್ತೆ. ಅದೇ ಥರ ಮಾರ್ಕೆಟ್ ಸಿಕ್ಬಿಡ್ತೇವೆ. ನಿಮ್ಗೊಂದು ಅಂಗಡಿ ಬೇಕಲ್ವ, ಕರೆಕ್ಟಾಗಿ ಕೂತ್ಕೊಂಡು ಅಂಗಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ, ರೋಡಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ನಿಮ್ಗೊಂದು ಅಂಗಡಿ ಬೇಕು, ಆ ಅಂಗಡಿಯಲ್ಲಿ ಕೂತ್ಕೊಂಡು ನೀವು ಬಟ್ಟೆ ವ್ಯಾಪಾರ ಮಾಡೋದು. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪ್ನಿ ಎಲ್ಲಂದ್ರಲ್ಲಿ ಬಂದು ಅವ್ರ ಶೇರ್ಸ್ಗಳನ್ನ ಮಾರೋಕ್ಕಾಗಲ್ಲ. ಅವ್ರಿಗೂ ಕೂಡ ಇಲ್ಲಿ 2 ಅಂಗಡಿ ಇದೆ. ಒಂದು BSE ಅಂತ ಒಂದು ಅಂಗಡಿ ಇದೆ, ಇನ್ನೊಂದು NSE ಅಂತ ಒಂದು ಅಂಗಡಿ ಇದೆ. BSE ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಇಲ್ಲಿ ಬಂದು ಅವ್ರ ಶೇರ್ಸ್ನ ಮಾರಬೇಕು. ಇಲ್ಲ ಅಂತ ಹೇಳಿದ್ರೆ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ ಬಂದು ನಿಮ್ಮ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸ್ ಇಲ್ಲೇ ಬಂದು ಸೇಲ್ ಆಗೋದು, ಮಾರೋದು. IPO ಇಂದ ಬರೋ ಸ್ಟಾಕ್ಸ್ಗಳು ಇಲ್ಲಿ ಬಂದು ಲಿಸ್ಟ್ ಆಗುತ್ತೆ. ಇಲ್ಲಿಂದ ಜನ ತಗೊಳ್ಳೋದು, ಮಾರೋದು ಸ್ಟಾರ್ಟ್ ಮಾಡ್ಕೊತಾರೆ. ಓಕೆನಾ? ಇದು ಎಲ್ಲಿಗೆ? ನಿಮ್ಗೊಂದು ಅಂಗಡಿ, ಅದೇ ನಿಮಗೆ ಒಂದು ಕಂಪ್ನಿ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗ್ತಿದೆ ಅಲ್ವಾ, ಅವ್ರು ಎಲ್ಲಿ ಬಂದು ಮಾರಬೇಕು ಅನ್ನೋದಕ್ಕೆ ಒಂದು ಅಂಗಡಿ ಯಾವುದಾದ್ರು BSE NSE ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ IPO ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋಣ. ಹೆಂಗೆ ಇವಾಗ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಂದ್ರೆ ಚೆನ್ನಾಗಿ ಒಂದು 8ರಿಂದ 10 ವರ್ಷ ಬಿಸ್ನೆಸ್ ಚೆನ್ನಾಗಿ ಮಾಡಿರಬೇಕು, ಒಂದೊಳ್ಳೆ ಎಂಪ್ಲಾಯೀಸ್ ಇರಬೇಕು. ಅದ್ರ ಜೊತೆಗೆ ಅವ್ರೇನು ಮಾಡಬೇಕು, ಲಿಸ್ಟ್ ಆಗಬೇಕಂತ ಹೇಳಿದ್ರೆ ಅವ್ರದ್ದು ಗುರಿ ಏನು, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅವರು ಹೈಯರ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹೈಯರ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ IPO ಪ್ರೊಸೀಜರ್ ಹೆಂಗೆ ಅಂತ ಕ್ಲೀನಾಗಿ ಮಾರ್ಕೆಟಿಗೆ ಹೆಂಗೆ ಲಿಸ್ಟ್ ಆಗೋದನ್ನು ಒಂದು ಗೈಡೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಸೆಬಿ ಹತ್ರ ಪರ್ಮಿಷನ್ ತಗೋಬೇಕು. ಸೆಬಿ ಅಂಡರಲ್ಲಿ 2 ಸಂತೆ ಇದೆ, ಒಂದು BSE ಮತ್ತು NSE ಅಂತ. ಇವರು ಪರ್ಮಿಷನ್ ಕೊಟ್ಟರೆ ಈ ಥರ 2 ಜಾಗದಲ್ಲಿ ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟು ಇವರು ಪರ್ಮಿಷನ್ ಕೊಟ್ಟಾಗ ಏನೇನು ಪ್ರೊಸೀಜರ್, IPOಗೆ ಬರ್ತಾರಲ್ವಾ, IPOಗೆ ಬಂದಾಗ ಏನೇನು ಪ್ರೊಸೀಜರ್ ಇದೆ ಅಂತ ಹೇಳ್ತೀನಿ ನೋಡಿ. ಒಂದು ಕಂಪ್ನಿ IPOಗೆ ಬರಬೇಕಂದ್ರೆ ಏನೇನು ಪ್ರೊಸೀಜರ್? ಫಸ್ಟು ಸ್ಟಾಕ್ ಮಾರ್ಕೆಟ್ ಉದ್ದೇಶ, ಯಾಕೆ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗ್ತಿದ್ದಾರೆ ಅಂತ ಉದ್ದೇಶ ಗೊತ್ತಾಯಿತು. ನೆಕ್ಸ್ಟು IPO ಅಂದರೆ ಏನಂತ ಹೇಳಿದ್ರೆ ನಾನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ನಿಮಗೆ ಕಂಪ್ನಿಗಳಲ್ಲೇ 2 ಥರ IPO ಬರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕಾದಾಗ 2 ಥರ IPO ಬರುತ್ತೆ. ಒಂದು SME, ಇನ್ನೊಂದು ಮೈನ್ ಬೋರ್ಡ್ ಅಂತ ಹೇಳಿ, ಮೈನ್ ಬೋರ್ಡ್. ಸೊ SME ಅಂದರೆ ಹೆಸರಲ್ಲೇ ಇದೆ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಮೈನ್ ಬೋರ್ಡ್ ಅಂತ ಹೇಳಿದ್ರೆ ಇದೆಲ್ಲ ಲಾರ್ಜ್ ಸೈಜ್ ಕಂಪ್ನೀಸ್, ಸ್ವಲ್ಪ ದೊಡ್ಡ ಕಂಪ್ನಿಗಳು, ಲಾರ್ಜ್ ಸೈಜ್ ಕಂಪ್ನೀಸ್ ಅಂದರೆ ಸ್ವಲ್ಪ ಮಾರ್ಕೆಟ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಇರುತ್ತೆ.
SME ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಹೆಸರಲ್ಲೇ ನೋಡಿ, ಚಿಕ್ಕ ಕಂಪ್ನಿಗಳು, ಈ ಥರ 2 ರೀತಿಯಾದ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ SME ಕಂಪ್ನಿಗಳು, ನೀವು IPO ಅಪ್ಲೈ ಮಾಡ್ತಿರ್ತೀರಿ ಕೆಲವೊಬ್ರು, ಅದು IPO ಅಪ್ಲೈ ಬಗ್ಗೆನೇ ಇನ್ನೊಂದು ವಿಡಿಯೋ ಹೇಳ್ತೀನಿ ಹೆಂಗೆ ಅಂತೇಳಿ. SMEಗಳನ್ನ ಅಪ್ಲೈ ಮಾಡಲ್ಲ, ಕಾರಣ ಆಮೇಲೆ ಹೇಳ್ತೀನಿ. ಮೈನ್ ಬೋರ್ಡ್ ಮಾತ್ರನೇ ಅಪ್ಲೈ ಮಾಡಬೇಕು. ಮೈನ್ ಬೋರ್ಡ್ಗೆ ಸ್ವಲ್ಪ ಬೇಗನೆ ಅವಕಾಶಗಳು ಸಿಕ್ಬಿಡುತ್ತೆ. ನಾನು ನಿಮ್ಗೆ ಇಲ್ಲಿ ಹೇಳಿದ್ನಲ್ಲ, ಯಾವುದೋ ಒಂದು ಹೊಸದಾಗಿ ಒಂದು ಕಂಪ್ನಿ ಬಂದ್ಬಿಟ್ಟು ಮಾರ್ಕೆಟಿಗೆ ಲಿಸ್ಟ್ ಆಗಬೇಕಂದ್ರೆ 2 ರಿಂದ 3 ವರ್ಷ ಆಟ ಆಡಿಸ್ತಾರೆ ಅಂತೇಳಿ, ಕರೆಕ್ಟ್ ಅಲ್ವಾ? ಸೊ ಅದೇ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೆ. ಉದಾಹರಣೆಗೆ ರಿಲಯನ್ಸ್ ಇರ್ಬೋದು, ಇಲ್ಲ ಟಾಟಾ ಮೋಟರ್ಸ್ ಇರ್ಬೋದು, ಟಾಟಾ ಗ್ರೂಪ್ ಸ್ಟಾಕ್ಸು, ಇವ್ರದ್ದೇ ಯಾವುದೋ ಇನ್ನೊಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗ್ತಿದೆ ಅಂದರೆ ಬೇಕಾದ್ರೆ ಒಂದು ವರ್ಷದಲ್ಲಿ ಬಿಟ್ಬಿಡ್ತಾರೆ. ಬಿಕಾಸ್ ಆಲ್ರೆಡಿ ಇವರು ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಇವರು ಸೆಕೆಂಡರಿ ಮಾರ್ಕೆಟಲ್ಲಿ ಇದ್ದಾರೆ, ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಸಂತೆಯಲ್ಲಿ ಇದ್ದಾರೆ ಇವರು. ಅದಕ್ಕೆ ಇವ್ರದೇ ಆದ ಇನ್ನೊಂದು ಕಂಪ್ನಿಗಳು ಬಂದರೆ ಬೇಕಾದ್ರೆ ಒಂದು 10 ತಿಂಗಳು, 1 ವರ್ಷ, 1.5 ವರ್ಷದಲ್ಲೇ ಬಿಟ್ಬಿಡ್ತಾರೆ. ಹೊಸದಾಗಿ ಬಂದರೆ ಈ ಥರ ಕ್ರೈಟೀರಿಯಾ. ಆಲ್ರೆಡಿ ಸ್ವಲ್ಪ ಕಂಪ್ನಿಗಳು ಇದೆ, ಇವ್ರದೇ ಇನ್ನೊಂದು ಕಂಪ್ನಿಗಳು ಬರ್ತಿದೆ ಅಂದರೆ ಸ್ವಲ್ಪ ಬೇಗ ಅಲೋ ಮಾಡ್ತಾರೆ. ಓಕೆನಾ? ಈಗ SME ಮತ್ತು ಮೈನ್ ಬೋರ್ಡ್ ಅಂತ 2 ಕಂಪ್ನಿ ಇದೆ ಅಂತ ಗೊತ್ತಾಯಿತು. IPO ಪ್ರೊಸೀಜರ್ ಬೇಕಾಗುತ್ತಲ್ವ, ಮಾರ್ಕೆಟಿಗೆ ಯಾವ ಥರ ಲಿಸ್ಟ್ ಆಗ್ತಾರೆ ಅಂತೇಳಿ. ಫಸ್ಟ್ ಏನು ಮಾಡ್ತಾರೆ, IPOನ ಅವರು ಆಫರ್ ಮಾಡಿದಾರಾ, ಕರೆಕ್ಟ್ ಅಲ್ವಾ? ಯಾಕಂದರೆ ಗೊತ್ತಾಗಬೇಕಲ್ಲ ಜನ, ಆಫರ್ ಮಾಡ್ತಾ ಇದ್ದೀವಿ ಅಂತೇಳಿ. ಇದು ಒಂದು ದಿನ ಇರುತ್ತೆ. ಅದಾದಮೇಲೆ IPO ಎಂಡ್ ಡೇಟ್ ಅಂತ ಒಂದಿರುತ್ತೆ. ಎಂಡ್ ಡೇಟ್ ಅಲ್ಲ, ಆಫರ್ ಎಂಡ್ ಅಂತ ಬರುತ್ತೆ. ಅಂದರೆ ಆಫರ್ ಎಂಡ್ ಡೇಟ್ ಅಂತೇಳಿ. ಆಫರ್ ಸ್ಟಾರ್ಟ್ ಆಗುತ್ತಲ್ಲ ಆ ಡೇಟ್ ಒಂದು, ಆಮೇಲೆ ಆಫರ್ ಎಂಡ್ ಆಗೋ ಡೇಟ್ ಒಂದು. ಆಫರ್ ಎಂಡ್ ಡೇಟ್. ಸೊ ಆಫರ್ ಡೇಟ್ಗೂ ಆಫರ್ ಎಂಡ್ ಡೇಟ್ಗೂ 3 ದಿನ ಗ್ಯಾಪ್ ಇರುತ್ತೆ. 3 ದಿನ ಟೈಮ್ ಕೊಡೋದು. ಆ 3 ದಿನದಲ್ಲಿ IPOಗಳು ಮಾರ್ಕೆಟಲ್ಲಿ ಸೇಲ್ ಆಗಿಬಿಡುತ್ತೆ, ಜನ ಎಲ್ಲ ತಗೋತಾರೆ. ನೆಕ್ಸ್ಟು ಆಫರ್ ಡೇಟ್ ಆದಮೇಲೆ ಅಲಾಟ್ಮೆಂಟ್ ಡೇಟ್. ಅಲಾಟ್ಮೆಂಟ್ ಡೇಟು ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಬ್ರು IPOಗಳು ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಸಿಕ್ಕಿದ್ರೆ ಅಲಾಟ್ಮೆಂಟ್ ಆಗುತ್ತೆ, ಸಿಕ್ಕಿಲ್ಲ ಅಂದರೆ ಅಲಾಟ್ಮೆಂಟ್ ಆಗಲ್ಲ ಅಂತ ಹೇಳ್ತಾರಲ್ಲ ಆ ದಿನ. ಆಫರ್ ಎಂಡ್ ಡೇಟ್ಗೂ ಅಲಾಟ್ಮೆಂಟ್ಗೂ ಮಧ್ಯದಲ್ಲಿ ಒಂದು 2 ಡೇಸ್ ಗ್ಯಾಪ್ ಇರುತ್ತೆ. ಆಮೇಲೆ ಅಲಾಟ್ಮೆಂಟ್ ಆದಮೇಲೆ ಏನು, ನೆಕ್ಸ್ಟು ಲಿಸ್ಟಿಂಗ್. ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾರೆ. ಸೊ ಅಲಾಟ್ಮೆಂಟ್ಗೂ ಲಿಸ್ಟಿಂಗಿಗೂ 1 ದಿನ ಗ್ಯಾಪ್ ಬರುತ್ತೆ. ಆಮೇಲೆ ಡಿಮ್ಯಾಟ್ ಅಕೌಂಟಿಗೆ ಬರುತ್ತದೆ. ಡಿಮ್ಯಾಟ್ ಅಕೌಂಟ್ ಅಂದರೆ ನಾವು ಟ್ರೇಡ್ ಎಲ್ಲ ಮಾಡ್ತೀವಲ್ಲ, ಆ ಥರ ಅಕೌಂಟಲ್ಲಿ ಶೋ ಆಗುತ್ತೆ. ಸ್ಟಾಕ್ ಮಾರ್ಕೆಟು ಬೆಳಗ್ಗೆ ಓಪನ್ ಆಗೋದು 9:15ಗೆ, ಗ್ರಾಫು ಪ್ರೈಸ್ ಎಲ್ಲ ಮೂವ್ಮೆಂಟ್ ಆಗೋದು ಅವಾಗಲೇ ಅಲ್ವಾ. ಆದರೆ ಫಸ್ಟ್ ದಿನ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆದಾಗ ಫಸ್ಟ್ ಗ್ರಾಫ್ ಸ್ಟಾರ್ಟ್ ಆಗೋದು 10 ಗಂಟೆಗೆ. ಹೇಳಿ, 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ದಿನ ಈ ಥರ ರನ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹೆಂಗೆ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ, ಏನು ಪ್ರೊಸೀಜರು. ಚೆನ್ನಾಗಿ ಇವರು ಒಂದು 7-8 ವರ್ಷ 10 ವರ್ಷ ಬಿಸ್ನೆಸ್ ಚೆನ್ನಾಗಿ ಮಾಡಿರಬೇಕು. ಪ್ರೀವಿಯಸ್ ಆಗಿ ಒಂದೊಳ್ಳೆ ಮಾರ್ಕೆಟ್ ಕ್ಯಾಪ್ ಇರಬೇಕು ಕಂಪ್ನಿ, ಅಂದರೆ ಒಂದು ಕಂಪ್ನಿ ಒಂದು ವ್ಯಾಲ್ಯೂ ಇರಬೇಕು, ಅದಕ್ಕೆ ಒಂದು 50-100 ಕೋಟಿ ಥರ ಬೆಲೆ ಬಾಳಬೇಕು. ಆಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅವರು ಹೈರ್ ಮಾಡ್ಕೋಬೇಕು. ಏನು, ಹೆಂಗೆ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗಬೇಕು ಅನ್ನೋ ಪ್ರೊಸೀಜರ್ ಅವ್ರಿಗೂ ಗೊತ್ತಾಗಬೇಕಲ್ವಾ, ಹೆಲ್ಪ್ ಬೇಕಲ್ವಾ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೈರ್ ಮಾಡ್ತಾರೆ. ಆಮೇಲೆ ಸೆಬಿ ಹತ್ರ ಹೋಗಿ ಪರ್ಮಿಷನ್ ತಗೋತಾರೆ. ಸೆಬಿ ಹತ್ರ ಪರ್ಮಿಷನ್ ತಗೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, IPO ಮೂಲಕ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗ್ತಾರೆ. IPO ಅಂದರೆ ಏನು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ. ಈ ಥರ IPOನ ಲಾಂಚ್ ಮಾಡಿಕೊಂಡು ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗುತ್ತೆ. ಸೊ ಹೊಸದಾಗಿ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಬರ್ತಿದೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 2 to 3 years ಅಂತೂ ಆಟ ಆಡಿಸ್ತಾರೆ. ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಕಂಪ್ನಿಗಳು ಇದೆ, ಇದೇ ಕಂಪ್ನಿಗಳು ಏನಾದ್ರು ಮಾರ್ಕೆಟಿಗೆ ಲಿಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಬಿಡ್ತಾರೆ. ಕಂಪ್ಯಾರಿಟಿವ್ಲಿ ಹೊಸ ಕಂಪ್ನಿಗಿನ್ನ ಈ ಥರ ಕಂಪ್ನಿಗಳನ್ನ ಸ್ವಲ್ಪ ಬೇಗ ಬಿಡ್ತಾರೆ. ಆಮೇಲೆ ಸೆಬಿಯಲ್ಲಿ ನಿಮಗೆ 2 ಥರ ಮಾರ್ಕೆಟ್ ಇದೆ. ಇಲ್ಲೇ ಬಂದು ಕಂಪ್ನಿಗಳು ಶೇರ್ಸ್ಗಳನ್ನ ಮಾರ್ಕೋಬೇಕಾಗುತ್ತೆ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಒಂದು BSE ಅಂತ, ಇನ್ನೊಂದು NSE ಅಂತೇಳಿ. ನಿಮಗೆ ನಾನು ಇಲ್ಲಿ ಹೇಳಿದೆ SME ಮತ್ತು ಮೈನ್ ಬೋರ್ಡ್ ಅಂತ ಹೇಳಿದ್ನಲ್ವಾ. ಈ SME ಕಂಪ್ನಿಗಳು, ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ಎಲ್ಲಿ ಲಿಸ್ಟ್ ಆಗುತ್ತೆ ಅಂದರೆ BSEಯಲ್ಲಿ ಮಾತ್ರ ಲಿಸ್ಟ್ ಆಗುತ್ತೆ. SME ಕಂಪ್ನಿಗಳು BSEಯಲ್ಲಿ ಲಿಸ್ಟ್ ಆಗುತ್ತೆ. ಆದರೆ ಮೈನ್ ಬೋರ್ಡ್ ಕಂಪ್ನೀಸ್ ಎಲ್ಲೇ ಲಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ NSE ಆ್ಯಂಡ್ BSE ಎರಡರಲ್ಲೂ ಮಾರ್ತಾರೆ. ನಿಮ್ಗೆ ಹೆಂಗೆ ಉದಾಹರಣೆ ಕೊಡಬೇಕಂದ್ರೆ, ಇವಾಗ ಐಫೋನು ಇಲ್ಲ ವಿವೋ ಓಪೋ ಮೊಬೈಲ್ ಫೋನ್ ಬೇಕಂದರೆ ಸಂಗೀತ ಶೋರೂಮಲ್ಲೂ ಸಿಗುತ್ತೆ, ಪೂರ್ವಿಕಾ ಶೋರೂಮಲ್ಲೂ ಸಿಗುತ್ತೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ತೊಗೋಬೋದು. ಅದನ್ನೇ ಹೇಳ್ತಿರೋದು, ಮೈನ್ ಬೋರ್ಡು 2 ಕಡೆ ಸಿಗುತ್ತೆ.
ಆದರೆ SME ಬಂದ್ಬಿಟ್ಟು ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ, ಅಂದರೆ ಯಾವುದೋ ಒಂದು ಮೊಬೈಲು ನಿಮ್ಮ ಪರ್ಟಿಕ್ಯುಲರ್ ಸ್ಟೋರಲ್ಲಿ ಮಾತ್ರನೇ ಸಿಗುತ್ತೆ. ಆ ಥರ ನಿಮಗೆ SME IPOಗಳು ಬರೀ BSE ಮಾರ್ಕೆಟಲ್ಲಿ ಮಾತ್ರ ಸಿಗೋದು, ಮೈನ್ ಬೋರ್ಡಲ್ಲಿ ಕಳಿಸಲ್ಲ. ಯಾಕಂದರೆ ಅಂದರೆ NSE ಕಳಿಸಲ್ಲ ಅಂತ ಹೇಳ್ತಿದ್ರು. NSEಗೆ ಒಂದು ಕಂಪ್ನಿ ಲಿಸ್ಟ್ ಆಗೋದು ಅನ್ನೋದು ಸುಲಭದ ಮಾತೇ ಅಲ್ಲ. ಯಾಕಂದರೆ BSE ನಿಮಗೆ 6100ಕ್ಕಿಂತ ಹೆಚ್ಚಿಗೆ ಕಂಪ್ನಿಗಳಿದೆ. NSEಯಲ್ಲಿರೋದು 2100ಕ್ಕಿಂತ ಹೆಚ್ಚಿಗೆ ಕಂಪ್ನಿಗಳಿದೆ. BSE ಬಂದಿದ್ದು 1875, NSE ಬಂದಿದ್ದು 1992 ಮತ್ತು 93ನೇ ಇಸ್ವಿಯಲ್ಲಿ ಬರುತ್ತೆ. ಯಾಕಂದರೆ ಅಲ್ಲೇನೋ ಮಧ್ಯದಲ್ಲಿ ಒಂದು ಸ್ಕ್ಯಾಮ್ ಆಗಿರುತ್ತೆ, ಅದಾದಮೇಲೆ NSE ಲಿಸ್ಟ್ ಆಗೋದು. ಆ ಸ್ಕ್ಯಾಮ್ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಅದೇನಾಯಿತು, ಹೆಂಗಾಯಿತು, ಯಾಕೆ NSE ಅದಾದಮೇಲೆ ಬಂತು, ಹೆಂಗೆ SEBI ಬಂತು, ಇದೆಲ್ಲ ಹೇಳ್ತೀನಿ. ಫಸ್ಟ್ ಅದೇ ನಿಮಗೆ ಕಂಪ್ನಿಗಳು ಹೆಂಗೆ ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ ಅಂತ ಗೊತ್ತಾಗಲಿ ಸಾಕು. ಈ ಥರ ಒಂದು ಪ್ರೊಸೀಜರ್ ಮೂಲಕ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ತಾರೆ. SMEಗಳು BSE ಲಿಸ್ಟ್ ಆಗುತ್ತೆ, ಮೈನ್ ಬೋರ್ಡ್ಗಳು NSE BSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ನೆಕ್ಸ್ಟು IPO ಅವರು ಆಫರ್ ಮಾಡಬೇಕು ಜನಕ್ಕೆ, ಇಂಥ ಡೇಟಲ್ಲಿ ಇಂಥ ಡೇಟಿಂದ ಇಂಥ ಡೇಟ್ಗೆ IPO ನಾವು ಲಾಂಚ್ ಮಾಡ್ತಿದ್ದೀವಿ ಅಂತೇಳಿ ಹೇಳಿದಾಗ ಅವರು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಜನಗಳು. 3 ದಿನ ಟೈಮ್ ಇರುತ್ತೆ. ನೆಕ್ಸ್ಟು ಅಲಾಟ್ಮೆಂಟ್, ನೆಕ್ಸ್ಟ್ ಲಿಸ್ಟಿಂಗ್, ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. ಈ ರೀತಿ ಒಂದು ಪ್ರೊಸೀಜರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಕಂಪ್ನಿಗಳು ಲಿಸ್ಟ್ ಆಗೋದು. ಸೊ ಹೇಗೆ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟು ನಿಮ್ಗೆ ಒಂದು ಸಿಂಪಲ್ಲಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ IPO ಅಂದರೆ ಏನು, IPO ಅಪ್ಲೈ ಮಾಡಬೇಕಾದಾಗ ಅದೇನೋ GMP ಅಂತ ಹೇಳ್ತಿರ್ತಾರೆ, ಅದೇನು GMPಗೆ ಅರ್ಥ ಏನು, GMP ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳಕ್ಕೆ ಹೋಗೋಣ. ಮತ್ತು ನಾನೇನೋ ಹೇಳಿದ್ನಲ್ಲ ಒಂದು ಸ್ಕ್ಯಾಮ್ ಆಗಿತ್ತು ಅಂತೇಳಿ, ಇಲ್ಲಿ ಹೇಳಿದ್ನಲ್ಲ NSE BSE ಇಲ್ಲೇನೋ ಒಂದು ಸ್ಕ್ಯಾಮ್ ಆಯಿತು, SEBI ಬಂತು, ಅದೇನು ಸ್ಕ್ಯಾಮು ಅದೆಲ್ಲ ಹೇಳ್ತೀನಿ. ಸ್ಕ್ಯಾಮ್ ಆದಮೇಲೆ NSE ಬರೋದು. ಆ್ಯಕ್ಚುಲಿ ರಿಯಾಲಿಟಿ ಹೇಳ್ಬೇಕಂದ್ರೆ ಸ್ಕ್ಯಾಮ್ ಆದಮೇಲೆ NSE ಲಿಸ್ಟ್ ಆಗುತ್ತೆ. ಅದಕ್ಕೆ NSEಗೆ ಅಷ್ಟು ಸುಲಭವಾಗಿ ಚಿಕ್ಕ ಕಂಪ್ನಿಗಳು ಲಿಸ್ಟ್ ಆಗೋಕ್ಕೆ ಬಿಡಲ್ಲ. ಅದೆಲ್ಲ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ನಾನು ಹೇಳ್ಕೊಟ್ಟಿರೋ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ದರೆ, ಅಂದರೆ ನಿಮ್ಗೆ ಉಪಯೋಗ ಅಂತ ಅನಿಸಿದರೆ, ದಯವಿಟ್ಟು ನಮ್ಮ ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಫ್ರೀಯಾಗಿ ಅವ್ರ ನಾಲೆಡ್ಜ್ನ ಪಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗೆ ಏನು ಮಾಡ್ತೀನಿ, ನಿಮ್ಗೇನಾದ್ರು ಜಾಸ್ತಿ ಇದ್ರ ಬಗ್ಗೆ ನಮ್ಗೆ ಇನ್ನೂ ತಿಳ್ಕೊಬೇಕು, ಸೊ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಏನಾದ್ರು ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಹಾಗೂ ಈ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಎಲ್ಲ ಕೂಡ ವಿಡಿಯೋಸ್ ಅಂದರೆ ನಂಬರು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಸೊ ಈ ಒಂದು ವಿಷಯ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದ. ಥ್ಯಾಂಕ್ ಯು.